ಉತ್ತರಾಖಂಡದ ಚಮೋಲಿ ಜಿಲ್ಲೆಯಲ್ಲಿ ಭಾರೀ ಹಿಮಪಾತ ಸಂಭವಿಸಿದ್ದು ಐತಿಹಾಸಿಕ ಬದ್ರಿನಾಥ್ ಬಳಿ ಕರ್ತವ್ಯ ನಿರತ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ನ 47ಕ್ಕೂ ಹೆಚ್ಚು ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ. ಈ ಘಟನೆ ಬದ್ರಿನಾಥ ದೇವಾಲಯದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಮಾನಾಗಡಿ ಗ್ರಾಮದ ಬಳಿ ನಡೆದಿದೆ. ಸದ್ಯ ರಕ್ಷಣಾ ಕಾರ್ಯಾಚರಣೆಯನ್ನ ಆರಂಭಿಸಿದ್ದು ಇದುವರೆಗೂ ಸುಮಾರು 16 ಬಿಆರ್ಒ ಕಾರ್ಮಿಕರನ್ನ ರಕ್ಷಿಸಲಾಗಿದೆ. ರಕ್ಷಿಸಲ್ಪಟ್ಟ ಕಾರ್ಮಿಕರನ್ನ ಸಮೀಪದ ಸೇನಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕೃತ ನಿವಾಸ ಕಾವೇರಿ ಹೈಟೆಕ್ ಆಗಿ ನವೀಕರಣಗೊಳ್ಳಲಿದೆ. ಬರೋಬ್ಬರಿ 2.6 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಫೆಬ್ರವರಿ 10ರಂದು ಹಣಕಾಸು ಇಲಾಖೆ ಹೊರಡಿಸಿದ ಅಧಿಸೂಚನೆಯ ಪ್ರಕಾರ ಲೋಕೋಪಯೋಗಿ ಇಲಾಖೆ ಈ ಕೆಲಸವನ್ನ ಕೈಗೆತ್ತಿಕೊಳ್ಳಲಿದೆ. ನವೀಕರಣದ ವೇಳೆ ಸಹಾಯಕರಿಗೆ ಶೌಚಾಲಯ ಸಹಿತ ರೂಮ್ ನಿರ್ಮಾಣ, ಸ್ಟೋರ್ ರೂಮ್ಗಳು, ಅಡುಗೆ ಸಾಮಾನುಗಳು, ಪಾತ್ರೆಗಳು ಮತ್ತು ಪಾತ್ರೆಗಳ ಪೂರೈಕೆ ಸೇವೆಗಳು ಕೂಡ ಸೇರಿವೆ. ರಾಜಕಾರಣ ನಿಂತ ನೀರಲ್ಲ, ಹರಿಯುತ್ತಿರುವ ನೀರಿನಂತೆ. ಕೆಲ ಕ್ಷಿಪ್ರ ಬೆಳವಣಿಗೆಗಳನ್ನು ರಾಜಕಾರಣದಲ್ಲಿ ನೋಡುತ್ತೇವೆ. ವೀರೇಂದ್ರ ಪಾಟೀಲ್ ಅವರನ್ನ ಯಾವ ರೀತಿ ಸಿಎಂ ಸ್ಥಾನದಿಂದ ಕೆಳಗಿಳಿಸಿದ್ರು ಅಂತ ನೋಡಿದ್ದೀವಿ. ಅರಸು ಅವರನ್ನ ಇಳಿಸಿದ್ದನ್ನ ಕಂಡಿದ್ದೇವೆ. ಆ ರೀತಿಯ ಬೆಳವಣಿಗೆ ರಾಜ್ಯದಲ್ಲೂ ಆಗುವ ಲಕ್ಷಣಗಳಿವೆ ಎಂದು ಶ್ರೀರಾಮುಲು ಹೇಳಿದ್ದಾರೆ. ಕರ್ನಾಟಕದಲ್ಲೂ ಇನ್ನೊಂದು ಶಿಂದೆ ಮೇನಿಯಾ ಆಗುತ್ತದೆ. ಮಹಾರಾಷ್ಟ್ರದಲ್ಲಿ ಶಿಂದೆ ಮೇನಿಯಾ ಯಾವ ರೀತಿ ಆಯಿತೋ ಅದೇ ರೀತಿ ಇಲ್ಲೂ ಆಗಲಿದೆ. ಆಡಳಿತ ಪಕ್ಷದಲ್ಲಿ ಯಾರು ಶಿಂದೆ ಆಗ್ತಾರೆ ಎನ್ನುವುದನ್ನು ಕಾದು ನೋಡಿ ಎಂದರು. ಎಸ್ಸಿ/ಎಸ್ ಸಮುದಾಯಗಳ ಅಭಿವೃದ್ಧಿಗೆ ಮೀಸಲಿಟ್ಟಿರುವ ಹಣವನ್ನು ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿದೆ. ಮೂಕ ಪ್ರೇಕ್ಷಕರಾಗಿ ಪ್ರಿಯಾಂಕ ಖರ್ಗೆ, ಸತೀಶ್ ಜಾರಕಿಹೊಳಿ, ಎಸ್ಸಿ ಮಹದೇವಪ್ಪ, ಮುನಿಯಪ್ಪ, ಪರಮೇಶ್ವರ ಅವರು ಪ್ರಶ್ನಿಸುತ್ತಿಲ್ಲ. ಇದು ಇವರು ದಲಿತರ ಮೇಲೆ ತೋರಿಸುತ್ತಿರುವ ಪ್ರೀತಿ ಎಂದು ನರಗುಂದ ಬಿಜೆಪಿ ಶಾಸಕ ಸಿಸಿ ಪಾಟೀಲ್ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು.